ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನನ್ನ ಅಕ್ಕಂದು ಪಾಪದು ಫಸ್ಟ್ ಇಯರ್ ಬರ್ತಡೆ ಆ್ಯಂಡ್ ನಮ್ಮ ಅಯ್ಯೋದು 6 ಇಯರ್ಸ್ ಬರ್ತಡೆ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ. ಬಟ್ ಹೇರ್ನ ಫ್ರೀ ಬಿಡ್ತೀನಿ. ಇಲ್ಲಿಂದ ನಮಗೆ ಒಂದು 2.5 ಅವರ್ ಮೈಸೂರಿಂದ ಬ್ಯಾಂಗ್ಳೂರು ಆ ಲೊಕೇಶನಿಗೆ 2.5 ಗಂಟೆ ಜರ್ನಿ ಇರೋದ್ರಿಂದ ನಾನು ಅದಕ್ಕೆ ಹೇರ್ ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಹೇರ್ ಫ್ರೀ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ಥೀಮ್ ಬಂದುಬಿಟ್ಟು ಇಂಡೋ ವೆಸ್ಟರ್ನ್ ಇರೋದ್ರಿಂದ ಈ ರೀತಿ ರೆಡಿಯಾಗಿದ್ದೀನಿ. ಐ ಗುಡ್, ಕೆನ್ ಐ ಲುಕ್ ಗುಡ್? ಡಿನರ್, ಓ ಮೈ ಗಾಶ್. ಸೊ ನಮ್ಮ ಅತ್ತೆನೂ ರೆಡಿಯಾಗಿದ್ದಾರೆ. ಹೇಗೆ ರೆಡಿಯಾಗಿದ್ದಾರೆ ಎಲ್ಲ ತೋರಿಸ್ತೀನಿ. ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಸ್ವೆಟ್ ಇರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ನಮ್ಮ ಮನೆಯೆಲ್ಲ ಮಿಸ್ಸಿ ಆಗಿದೆ. ನನ್ನ ಬ್ಯಾಗಲ್ಲಿದೆ. ಪವನ್ ಬಂದರು, ಬನ್ನಿ ಇವಾಗ ಲಿಯನ್ನ ತೋರಿಸ್ತೀನಿ ನಾನು. ಅವನು ಒಂದು ಸಾಂಗ್ ಆಡಬೇಕಂತೆ. ಯಾರಿಗೆ? ತಂಗಿ ಪಾಪಗೆ ಆಡ್ತೀಯಾ? ಅವನು ತಂಗಿಗೆ ಒಂದು ಸಾಂಗ್ ಆಡ್ತಾನೆ. ಇದು ಲಿಯಾನ್ದು ಔಟ್ಫಿಟ್ ಇವತ್ತು. ಎಲ್ಲ ಆರೆಂಜ್ ಹಾಕ್ಕೊಂಡಿದ್ದಾನೆ. ಅವನದ್ದು ಬೇರೆ ಇತ್ತು, ಅವನಿಗೆ ಇದೇ ಬೇಕಂತ ಇದು ಹಾಕ್ಕೊಂಡ. ಅವ್ನ ಫೇವ್ರೆಟ್ ಕಲರ್ ಆರೆಂಜು, ರೆಡ್ ಆ್ಯಂಡ್ ಬ್ಲೂ. ಅವನು ಯಾವ ಬಟ್ಟೆ ಹಾಕ್ತಾನೋ ಆ ಬಟ್ಟೆ ಮುಖ ಶೈನಿಂಗ್ ಕಾಣಿಸುತ್ತೆ. ಒಂದೆಲ್ಲ ಮೆಸ್ಸಿ ಇದೆ ಬಿಕಾಸ್ ಇಟ್ ಇಸ್ ಅರ್ಲಿ ಮಾರ್ನಿಂಗ್. ನಡಿ ನಮ್ಮ ಅಮ್ಮ ಹಿಂಗೆ ರೆಡಿ ಆಗಿದ್ದಾರೆ. ಸೂಪರ್ ಆಗಿ. ಲಿಯನ್ ಆಯ್ ಮಾಡೋ ಇಲ್ಲಿ. ಸ್ವಾತಿ ಅಕ್ಕನ ಮಕ್ಕಳು ಬರ್ತ್ಡೇಗೆ ಹೊರಟಿರೋದು. ಮಗಳು ಚೆನ್ನಾಗಿದೆ. ದೊಡ್ಡ ಬರ್ತಾರೆ ಅಲ್ಲಿ ನೋಡಿ, ನಮ್ಮ ದೊಡ್ಡ ಬರ್ತಾ ಇದ್ದಾರೆ. ಎಲ್ಲ ದೊಡ್ಡ ಮುತ್ತಜ್ಜಿ ಇನ್ನು ಕನ್ನಡ ಬರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಬಿಸಿಲಂದೇ ಆಗಲ್ಲ. ಈ ಬಿಸಿಲಿಗೂ ನಾವು ಹೊರಟಿದ್ದೀವಲ್ಲ, ಕಾರಲ್ಲಿ ಒಳ್ಳೆ ನಿದ್ದೆ ಮಾಡಿದ್ದೀವಿ AC ಹಾಕ್ಕೊಂಡೋಗಿ. ವೆದರು ತುಂಬಾ ಬಿಸಿ ಇತ್ತು. ಆಯಿತಾ, ರೀಚ್ ಆದ್ವಿ ನಾವು ವೆನ್ಯೂ ಎಲ್ಲಿತ್ತು ಅಲ್ಲಿಗೆ. ನಮ್ಮದು ಮಯೂರ ಮತ್ತು ಮನಸ್ವಿ ಅಂತ ಹೆಸರು ಹಾಕಿದ್ದಾರೆ ನೋಡಿ, ಅದೇ. ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಡ್ರಿಂಕ್ ಆಗಲಿ, ಸ್ನ್ಯಾಕ್ಸ್ ಆಗಲಿ ಎಲ್ಲ ತುಂಬ ವೆರೈಟಿ ಆಗಿತ್ತು. ಅದೇ ನಮ್ಮ ಅಕ್ಕನವ್ರ ಮಾವ ಬಂದುಬಿಟ್ಟು ಜ್ಯೂಸಸ್ಸು ಚೆನ್ನಾಗಿ ಇಟ್ಟಿದ್ರು. ಇದೇ ಮಯೂರ, ನನ್ನ ಅಕ್ಕನ ಮಗ, ಫಸ್ಟ್ ಮಗ. ಆಮೇಲೆ ನಮ್ಮ ಲಿಯಾ ನೋಡಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಮಾಡಿದ್ದಾನೆ ಅವನು. ಪಾಪ ಎಲ್ಲ ಆಟ ಆಡಿದ್ದಾನೆ. ಅವನಿಗೆ ಕಸಿನ್ಸ್ನೆಲ್ಲ ಮೀಟ್ ಮಾಡೋದಾದರೆ ತುಂಬ ಖುಷಿಯಾಗಿದ್ದ. ಹಾಗೆಯೇ ಎಲ್ಲ ಗೇಮು ಮತ್ತು ಅಲ್ಲಿ ಕಾರ್ಟೂನ್ ಕ್ಯಾರೆಕ್ಟ್ರ್ ಅವ್ರದ್ದೇ ಫೋಟೋ ಎಲ್ಲ ಮಾಡ್ತಾಯಿದ್ರು. ಇಟ್ ಈಸ್ ಆಲ್ಸೋ ಫನ್. ಲಿಯನ್ದು ಚೆನ್ನಾಗಿ ಬಂದಿತ್ತು. ಲಿಯನ್ ಕ್ಯೂಟಾಗಿ ಅವ್ರ ಅಪ್ಪನ ಥರನೇ ಕಾಣಿಸ್ತಾ ಇದ್ದ. ನನಗೆ ಅದು ಲಿಯನ್ ಫೋಟೋ ಅಂತಾನೆ ಅನಿಸ್ತಾ ಇಲ್ಲ. ನಾನು ಪವನ್ ಮುಖ, ಚಿಕ್ಕ ಪಾಪ ಇದ್ದಾಗ ಪವನ್ ಮುಖ ಹೆಂಗಿತ್ತು ಹಂಗೆ ಕಾಣಿಸ್ತಾ ಇತ್ತು. ನೆಕ್ಸ್ಟು ಆಮೇಲೆ ಮ್ಯಾಜಿಕ್ ಶೋ ಇತ್ತು. ಮ್ಯಾಜಿಕ್ ಶೋನು ತುಂಬ ಫನ್ ಆಗಿತ್ತು. ಇವ್ರು ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡಿದರು. ನಾನು ಕೆಲವು ಆ್ಯಕ್ಟಿವಿಟಿಗೆಲ್ಲ ಹೋಗಿದ್ದೆ, ಬಟ್ ಪವನ್ ನನ್ನ ವೀಡಿಯೋನೇ ಮಾಡಿಲ್ಲ. ಅದೇ ಬೇಜಾರು ನನಗೆ. ಇಲ್ಲಿ ನೋಡಿ, ಲಿಯನ್ ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಅವರ ಅಪ್ಪನ ಜೊತೆ. ಪವನು ಹೋಗಿದ್ರು. ತುಂಬ ಆ್ಯಕ್ಟಿವಿಟಿ ಲೈಕ್ ಅವ್ರು ಮ್ಯಾಜಿಕ್ ಮಾಡಿದಾಗ ಕರೀತಾರಲ್ಲ, ಒಬ್ಬೊಬ್ಬರೇ ಬನ್ನಿ ಯಾರಾದ್ರು ಬರ್ಬೋದು ಅಂತ. ಅವರೇ ಆಮೇಲೆ ಚೂಸ್ ಮಾಡಿ ಕರೀತಾರೆ ಯಾರು ಬರಬೇಕು ಅಂತ. ಪವನ್ನೂ ಕರೆದಿದ್ರು, ನನ್ನನ್ನು ಕರೆದಿದ್ರು, ಲಿಯನ್ನೂ ಕರೆದಿದ್ರು. ನೋಡಿ ನಮ್ಮ ಅಕ್ಕ ಭಾವ ಎಲ್ಲ ನಿಂತಿದ್ದಾರಲ್ಲ. ಆಮೇಲೆ ಫೋಟೋಸ್ ಬಂದಂದ್ರೆ ನಾನು ಫೋಟೋಸ್ ಎಲ್ಲ ನಿಮಗೆ ನಾನು ರೀಲ್ಸಲ್ಲಿ ಶೇರ್ ಮಾಡ್ತೀನಿ. ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟ ಎಲ್ಲ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಇವಾಗ ಮದ್ದು ಟಿಫಿನ್ಸಲ್ಲಿ ಕಾಫಿ ಬ್ರೇಕ್ ತಗೋತಾ ಇದ್ದೀವಿ. ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೇಬೋದಲ್ಲ ಅಂತ ನನ್ನ ಬೊಟ್ಟು ಎಲ್ಲ ಬಿದ್ದೋಯ್ತು ಕಾಯ್ಸ್. ಇವನಿಗೆ ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ಆ್ಯಂಡ್ ಅದು ಬೇಬಿಗೆ ಮೀಲ್ಸ್ ಸಿಗುತ್ತಲ್ಲ, ಅದು ತಗೊಟ್ವಿ. ನೈಟ್ ಅವ್ನಿಗೆ ಅದೇ. ಇವಾಗ ಡಿನ್ನರ್ ಮನೆಗೆ ಹೋಗಿ ಎಲ್ಲರೂ ಒಂದೊಂದು ಕೋಲ್ಡ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡೋದು. ಫುಲ್ಲು ಟಯರ್ಡ್ ಆಗೋಯ್ತು. ನಾನು ಕೂದಲೆಲ್ಲ ಕಟ್ಕೊಂಡ್ಬಿಟ್ಟೆ, ಕಿವಿದೆಲ್ಲ ತೆಗೆದುಬಿಟ್ಟೆ. ಅದು ಬೇರೆ ಭಾರ ಇತ್ತು. ನಾನು ತುಂಬ ಇವಾಗ ಬರೀ ನಾನು ಸ್ಟಡ್ ಹಾಕೊಂಡ್ಬಿಡೋದಲ್ಲ ನಂದು ಗೋಲ್ಡದು. ಈಗ ಬೇರೆ ಹೆವಿದೆಲ್ಲ ಹಾಕ್ಕೊಂಡ್ರೆ ಕಿವಿ ತುಂಬ ನೋವು ಬಂದುಬಿಡುತ್ತೆ. ಅದು ನೋಡಿ ಎಷ್ಟು ಕೆಂಪಾಗಿಬಿಟ್ಟಿದೆ. ತೆಗೆದುಬಿಟ್ಟೆ. ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲ ತೆಗೆದುಬಿಡ್ಬೇಕು ಗಾಯ್ಸ್. ನನಗೆ ಇಷ್ಟೆಲ್ಲ ಗ್ರ್ಯಾಂಡಾಗಿ ರೆಡಿಯೋಕೆ ಇವಾಗ ಶೆಟ್ಟಿಗೆ ಇಷ್ಟನೇ ಇಲ್ಲ. ನೆಕ್ಸ್ಟ್ ವೀಕ್ ಬೇರೆ ನಾವು ಉಡುಪಿಗೆ ಹೋಗ್ತಾ ಇದ್ವಿ 5 ದಿನ. ಬಿಸಿಲಿಗೆ ನಾನು ಫುಲ್ಲು ಚಟ್ನಿ ಆಗಿಬಿಡ್ತೀನಿ. ನೀರಲ್ಲೇ ಜೀವನ ಕಳಿತೀನಿ ನಾನು. ಇವತ್ತು ಊಟ ಜಾಸ್ತಿ ಆಗೋಯ್ತು ನನಗಂತೂ. ಆಯಿತು, ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡೋಣ. ನಾನು ಸ್ವಲ್ಪ ಕಾಫಿ ಥರ ಕೇಳಿದ್ದೀನಿ, ನೋಡೋಣ ತರ್ತಾರ ಇಲ್ಲ ಅಂತ.
ಫೈನಲಿ ಪವನ್ ನನಗೆ ಕಾಫಿ ತಂದು ಕೊಟ್ಟರು ಗೈಸ್. ವೆರಿ ಸ್ಟ್ರಾಂಗ್ ಇದೆ ಮಾತ್ರ. ಈ ಬಿಸಿಲಿಗೆ ಸುಡು ಸುಡು ಕಾಫಿ ಕುಡಿಯೋದಂದರೆ ಅಪ್ಪ. ಬಟ್ ನನ್ನ ಮೇಕಪ್ ಎಲ್ಲ ಹೋಗಿದೆ. ನಾನು ಡಯಟ್ ಇವತ್ತು ತುಂಬ ಸ್ವೀಟ್ ತಿಂದೆ. ಇವತ್ತು ಬರೀ ನಮ್ಮ ಅಕ್ಕ ಬರೀ ಸ್ವೀಟೇ ಮಾಡಿಸಿದಾಳೆ. ಭಾರಿ ಸ್ವೀಟೇ ತಿಂದಿದ್ದು ಗೈಸ್. ನಾಳೆಯಿಂದ ಕರೆಕ್ಟಾಗಿ ವರ್ಕೌಟ್ ಮಾಡೋಣ. ಜಿಮ್ಮಿಗೆ ಬೇರೆ ಹೋಗ್ಬೇಕು. ಇನ್ನು ಮತ್ತಿನ್ನೊಂದು ವಾರ ಜಿಮ್ ಇರಲ್ಲ. You know, right now we are going in Udupi next week only for temple, not for beaches. After that we will go Mudigere, then we will go Udupi. Okay? ಅದು ಬರ್ಗರ್ ತಿಂದ್ಬಿಡು. ರಾತ್ರಿ ಡಿನ್ನರ್ ಇಲ್ಲ, ಅದೇ ಡಿನ್ನರ್. ಡೋಂಟ್ ಸ್ಪಿಲ್ ಇಟ್ ಪಾಪ. ಅಪ್ಪ ವಿಲ್ ಬೈ. ಇರು ಬಂದೆ. ಆಮೇಲೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಲಾಟ್ಸ್ ಆಫ್ ಲವ್.